ಆರ್ಕಿಟೆಕ್ಟ್ ಇಂದ ಈ ಕಡೆ ನ್ಯೂಟ್ರಿಷನಿಸ್ಟ್ ಹೆಂಗೆ ಮ್ಯಾಮ್ ಇದು? ನಾ ಹೇಳ್ದಂಗೆ ನೈಟ್ ಎಲ್ಲ ವರ್ಕ್ ಮಾಡು, ಬೆಳಗ್ಗೆ ಎದ್ದು ಮಗು ನೋಡ್ಕೋ, ಇದನ್ನ ನೋಡ್ಕೋ. ಬಾಡಿ ಮೆಂಟಲ್ ಸ್ಟ್ರೆಸ್ ಹ್ಯಾಂಡಲ್ ಮಾಡಕ್ ಆಗ್ದಂಗೆ ಬೈ 3rd year ಅಷ್ಟೊತ್ತಿಗೆ ಎತಿಗೆ ಕ್ಯಾರಿ ಆದೆ. ಸೊ ಟಿಲ್ ಮೈ 8.5 months ವರೆಗೂ ಐ ಯೂಸ್ ಟು ಟ್ರಾವೆಲ್ ಟು 2-wheeler ಲೂನಾ ಅಂತ ಲೂನಾ TFR ಪ್ಲಸ್ ಅಂತ ಒಂದಿತ್ತು, ಅದರಲ್ಲೇ ಫ್ರಮ್ ಶ್ರೀರಾಮ್ಪುರಂ ಟು BMS ಕಾಲೇಜ್ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಇನ್ನೇನ್ ಡೆಲಿವರಿಗೆ ಒಂದ್ 20 ದಿವಸ ಇರುವಾಗ ಐ ಟುಕ್ ಅ ಬ್ರೇಕ್. ಅದಾದ್ಮೇಲೆ ಎತಿ ವಾಸ್ ಆಲ್ಸೋ ನಾರ್ಮಲ್ ಡೆಲಿವರಿ, ಗುರು ವಾಸ್ ನಾರ್ಮಲ್ ಡೆಲಿವರಿ. ಬಟ್ ಸಮ್ವೇರ್ 1.5 years ಮಗು ಹುಟ್ಟಿದ ನಂತರ ಸಾಕಷ್ಟು ಹೆಣ್ಮಕ್ಳಿಗೆ ಜೆಸ್ಟೇಷನಲ್ ಕ್ಯಾರಿಂಗ್ ಟೈಮಲ್ಲಿ ಡಯಾಬಿಟೀಸ್ ಬರುತ್ತೆ, ನನ್ಗೆ ಅದಲ್ಲ. ಇಟ್ ವಾಸ್ ಅ ಪ್ರಾಪರ್ ಟೈಪ್ 2 ಡಯಾಬಿಟೀಸ್. ಅರೌಂಡ್ ಈಗ 32 years ಆಗ್ತಾ ಇದೆ. ದ ಓನ್ಲಿ ರೀಸನ್ ಬೀಯಿಂಗ್ ಸ್ಟ್ರೆಸ್. ಮತ್ತೆ ನಂದೊಂದು ಸ್ವಭಾವ ಇವತ್ತಿಗೂ ಅದಿದೆ. ಈಗ ನಾನು ಯಾವ್ದೋ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ಆದಷ್ಟು ಫ್ಯಾಮಿಲಿ ಮೆಂಬರ್ಸ್ ಯಾರನ್ನೂ ಕರ್ಕೊಂಡು ಹೋಗಲ್ಲ, ನಾನು ಒಬ್ಳೆ ಹೋಗ್ತೀನಿ. ಗುಡ್ ಆರ್ ಬ್ಯಾಡ್ ಫಸ್ಟ್ ಕೇಳಿಸ್ಕೊತೀನಿ, ಅದಾದ್ಮೇಲೆ ಐ ಕಮ್ ಅಂಡ್ ಟೆಲ್ ಪೀಪಲ್. ಯಾಕಂದ್ರೆ ಮನೇಲಿ ಸರ್ ಅಂಡ್ ಆಲ್ ಇಸ್ ವೆರಿ ಸೆನ್ಸಿಟಿವ್, ಅವರಿಗೆ ಹ್ಯಾಂಡಲ್ ಮಾಡಕ್ ಬರಲ್ಲ, ತುಂಬಾ ಟೆನ್ಷನ್ ಆಗ್ಬಿಡ್ತಾರೆ. ಸೊ ಐ ಡೋಂಟ್ ವಾಂಟ್ ಟು ಗಿವ್ ಅನ್ನೆಸೆಸರಿ ಟೆನ್ಷನ್ ಟು ಎನಿಬಡಿ. ಸೊ ಕೇವಲ ಇದು ಮಾತ್ರ ಅಲ್ಲ, ಎಷ್ಟೋ ಸರಿ ಊಟಕ್ಕೂ ಕಾಸಿಲ್ಲ ಅಂದ್ರೆ ಜಗಿಗೆ ಹೇಳ್ತಾ ಇಲ್ಲ, ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೆ. ಸೊ ಇದು ಸ್ಟ್ರೆಸ್ ಇನ್ ಲಿಟಲ್ ಫಾರ್ಮ್ ಇಸ್ ಓಕೆ, ಇಟ್ಸ್ ವೆರಿ ಗುಡ್. ಈಗ ಒಂದು ದಿವಸದಲ್ಲಿ ಯಾವ್ದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಒಂದು 15 ನಿಮಿಷ 20 ನಿಮಿಷ ಯೋಚನೆ ಮಾಡ್ತೀವಿ, ಸ್ಟ್ರೆಸ್ ತಗೋತೀವಿ ಅಂದ್ರೆ ಇಟ್ಸ್ ಆಕ್ಚುಲಿ ಗುಡ್. ಇಟ್ ಕೀಪ್ಸ್ ಯುವರ್ ಬಾಡಿ ಬ್ಯಾಲೆನ್ಸ್. ಸುಮಾರು ವರ್ಷಗಳಿಂದ ಅದು ಕಾನ್ಸ್ಟೆಂಟ್ ಆದಾಗ ಒಳಗಡೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಉಷಾ, ಅಗೇನ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟರ್. ಎಲ್ಲಾ ಹೆಣ್ಮಕ್ಳಿಗೆ ಔಟ್ ದೇರ್, ಪ್ಲೀಸ್, ಯಾರೋ ಒಬ್ರು ಏನೋ ಒಂದು ಡೈಲಾಗ್ ಹೊಡೆದ್ರು, ನಿಮ್ಮನ್ ಸರಿಗ್ ಮಾತಾಡಿಸ್ತಾ ಇಲ್ಲ, ನಿಮಗೊಂದು ಥ್ಯಾಂಕ್ಸ್ ಹೇಳಲ್ಲ, ನಾನು ಎಷ್ಟು ಮಾಡಿದ್ರು ಈ ಫ್ಯಾಮಿಲಿಗೆ ಅರ್ಥ ಆಗ್ತಾ ಇಲ್ಲ. ಆ ಕಾನ್ಸ್ಟೆಂಟ್ ಮೈಂಡ್ ಅಲ್ಲಿ ಇಟ್ಟು ರಿವೈಂಡ್ ಮಾಡಿ ಮಾಡಿ ಹಿಂಗ್ ಸ್ಟ್ರೆಸ್ ಮಾಡ್ಕೊಂಡ್ರೆ ನಂತರ ಆಗ್ತೀರಾ. ಸಣ್ಣ ಪ್ರಾಯದಲ್ಲಿ ಈಗ ಆ ಸ್ಟ್ರೆಸ್ ಹ್ಯಾಂಡಲ್ ಮಾಡ್ಕೊಂಡು ಕಲ್ತ್ಕೊಂಡಿದೀನಿ ಉಷಾ. ಬಟ್ ವಾಟ್ ಇಸ್ ದ ಪಾಯಿಂಟ್? 32 ವರ್ಷ ಆಯ್ತು ಡಯಾಬಿಟಿಕ್ ಆಗಿ. ಒಂದೇ ಒಂದು ಕಪ್ ಕಾಫಿ ಕುಡಿಬೇಕು ಅಂದ್ರು ಐ ಹ್ಯಾವ್ ಟು ಥಿಂಕ್ ಫಾರ್ ಅ ಕಪಲ್ ಆಫ್ ಮಿನಿಟ್ಸ್. ಈ ಕಾಫಿಗೆ ನಾನು ಸಕ್ಕರೆ ಹಾಕ್ಬೋದಾ ಹಾಕ್ಬಾರ್ದಾ? ನಾನ್ ಹೇಳೋದು, ಯಾರೋ ಒಂದು ಡಯಟ್ ಫಾಲೋ ಮಾಡ್ತಾರೆ, ಒಂದ್ ವಾರಕ್ಕೆ ಏನೋ ಟ್ರೈ ಮಾಡ್ತಾರೆ ಅಂದ್ರೆ ಹೋಗಪ್ಪ, ಯಾರ ಅನ್ನ ಇಲ್ದಂಗ್ ಇರಕ್ಕಾಗತ್ತೆ ಅಂತೀರಾ. ನಿಮ್ಮ ಕೊನೆ ಉಸಿರಿರೋವರೆಗೂ ನೀವು ಒಂದು ಡಯಾಬಿಟಿಕ್ ಅಂದ್ರೆ ಯೋಚನೆ ಮಾಡ್ಬೇಕಂದ್ರೆ ಅಂತದ್ನ ತರ್ಸ್ಕೋಬೇಡಿ. ಇಟ್ಸ್ ಓಕೆ. ನಾನ್ ಯಾಕೆ ಯಾವಾಗ್ಲೂ ನಾನು ಮಾಡದಂತ ಒಂದು ತಪ್ಪುಗಳನ್ನ ಐ ಓಪನ್ಲಿ ಶೇರ್ ಅಂದ್ರೆ ಅದರಿಂದ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಸೊ ಮದುವೆ ಆದ್ಮೇಲೆ ಲೈಫ್ ಹೇಗ್ ಚೇಂಜ್ ಆಯ್ತು, ಹಾಗೆ ಆ ಹಳೆ ಥಾಟ್ಸ್ ಕೂಡ ಜೊತೆಗೆ ಬಂತ ಹೇಗೆ? ಖಂಡಿತವಾಗ್ಲೂ ಒಂದು ಸಪೋರ್ಟ್ ಅನ್ನೋದು ಓಕೆ ಮಾಡು, ಇಟ್ಸ್ ಓಕೆ ನೀನ್ ಮಾಡು ಅಂತ ಹೇಳೋದು ಒಂದು. ಬಟ್ ಪ್ರತಿ ಒಂದು ಹೆಣ್ಮಗಳು ಯಾರ ಹಾದಿಯಲ್ಲಿ ಹೋಗ್ತಾ ಇದ್ದಾರೋ ಅವ್ರಿಗೆ ಗೊತ್ತು ನಾವು ಎಷ್ಟು ಸ್ಯಾಕ್ರಿಫೈಸಸ್ ಮಾಡಬೇಕು. ಈಗ ನಾನು ಉದಾಹರಣೆಗೆ ಮನೆಯವ್ರು ನಾನು ಓದ್ಬೇಕು ಅಂದಾಗ ಓದು ಅಂದ್ರು. ಬಟ್ ಆ 5 ವರ್ಷ ನಾನು ಆರ್ಕಿಟೆಕ್ಚರ್ ಮುಗಿಸ್ಬೇಕು ಅಂದ್ರೆ PUC 2nd year ಅಲ್ಲಿ ಇದ್ದಾಗ ನನ್ನ ದೊಡ್ಡ ಮಗ ಹುಟ್ಟಿದ್ದ. ಸೊ ನಾನು ಸ್ಟೇಟ್ ಅಲ್ಲಿ ನಮ್ದು CET ತರ ಏನಿತ್ತು ಅದ್ರಲ್ಲಿ ನನಗೆ ರ್ಯಾಂಕ್ ಬಂತು. ಸೊ ಗೌರ್ಮೆಂಟ್ ಕೋಟಾಲೆ ನನಗೆ ಆರ್ಕಿಟೆಕ್ಚರ್ ಸಿಕ್ತು. ಯಾಕಂದ್ರೆ ಅವಾಗ ಊಟಕ್ಕೆ ದುಡ್ಡು ಇರ್ಲಿಲ್ಲ. ಸೊ ಏನಾದ್ರು ನಾವು ಮ್ಯಾನೇಜ್ಮೆಂಟ್ ಕೋಟಾ ಹೋಗ್ಬೇಕಂದ್ರೆ ಅಲ್ಲಿಗೆ ಮುಗ್ದು ಹೋಗ್ತಾ ಇತ್ತು. ಸೊ ಗೌರ್ಮೆಂಟ್ ಕೋಟಾ ಸಿಕ್ಕಿದಕ್ಕೆ ಇಡೀ ವರ್ಷಕ್ಕೆ ನಾನು ಬರೀ 600 ರೂಪಾಯಿ ಕಟ್ಬೇಕಾಗಿತ್ತು ಅಷ್ಟೇ. ಸೊ ಇಟ್ ವಾಸ್ ಲೈಕ್ ದಟ್. ಆ ಟೈಮಲ್ಲಿ ನನ್ನ ಕಡೆಯಿಂದ ನಾನೇನ್ ಮಾಡ್ಬೇಕಂದ್ರೆ, ನೋಡಿ ಮಗು ಬೆಳಗ್ಗೆ ನಾನು ಆಗ್ಲೇ ಹೇಳ್ದಂಗೆ ಕಂಪ್ಲೀಟ್ಲಿ ಆಗಷ್ಟೇ ಕ್ಯಾರೆಕ್ಟರ್ ರೋಲ್ಸ್ ಮಾಡ್ತಾ ಇದ್ರು. ಸೊ 3:30-4 ಗಂಟೆಗೆ ಬೆಳಗ್ಗೆ ಎದ್ದು ತಿಂಡಿ ಮಾಡಿ, ಲಂಚ್ಗೆ ಏನ್ ಬೇಕೋ ಮಾಡಿ ಎಲ್ಲ ಮಾಡಿಟ್ಟು ಪಾತ್ರೆ ತೊಳೆದು ಬಟ್ಟೆ ಒಗೆದು ಆಮೇಲೆ ಮಗುನ 6 ಗಂಟೆಗೆ ಪಾಪ ಹಂಗೇ ನಿದ್ದೆ ಮಾಡ್ತಾ ಇತ್ತು ಗುರು, ಎತ್ಕೊಂಡೋಗಿ ನೀರು ಪಂಪ್ ಸ್ಟವ್ ಅಲ್ಲಿ ಕಾಯಿಸ್ಕೊಂಡು ಸ್ನಾನ ಮಾಡಿಸಿ. ನಮ್ಮ ಅಜ್ಜಿ ಆವಾಗ ಸ್ವಲ್ಪ ಮಾತಾಡ್ತಾ ಇದ್ರು, ಇನ್ ಬಿಟ್ವೀನ್ ಗ್ಯಾಪ್ ಆಗ್ಬಿಟ್ಟಿತ್ತು, ಲವ್ ಮ್ಯಾರೇಜ್ ಅಂತ ಅಪ್ಪ ಅಮ್ಮ ಮಾತಾಡ್ತಾ ಇಲ್ಲ. ಬಟ್ ಅಜ್ಜಿ ವಾಸ್ ದ ಫಸ್ಟ್ ಒನ್ ಟು ರೀಚ್ ಔಟ್, ಅಜ್ಜಿ ಅಂಡ್ ಚಿಕ್ಕಮ್ಮ. ಸೊ ನನ್ ಮಗುನ್ ಕರ್ಕೊಂಡೋಗಿ ಅಜ್ಜಿ ಮನೇಲಿ ಬಿಟ್ಟು 7:15ಗೆ ಕಾಲೇಜಲ್ಲಿ ಇರ್ಬೇಕಾಗಿತ್ತು. ಸೊ ಎಷ್ಟೋ ಸರಿ ನಾ ಹೇಳ್ತೀನಿ, ಮಾಡು ಅಂತ ಹಣ ಕೊಡೋರು ಇರ್ಬೋದು, ಅದನ್ನ ಸಕ್ಸಸ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ಬೇಕು. ಮತ್ತೆ ಅವತ್ತಿಂದ ಸಖತ್ ಸ್ವಾಭಿಮಾನಿ. ಸೊ ಮನೆಯವ್ರ ಹತ್ರನೇ ಹಣ ಇರಲ್ಲ. ನಾ ಹೇಗೆ ಅವ್ರಿಗೆ ನಾನು ಒಂದು ಡ್ರಾಯಿಂಗ್ ಶೀಟ್ ಬೇಕು ಅಂದ್ರೆ ಏನ್ ಬೇಕಂದ್ರೆ ಹಿಂಗ್ ಕೇಳೋದು ನಂಗೆ ಗೊತ್ತು. ಸೊ ಏನ್ ಮಾಡ್ತಾ ಇದೆ ಅಂದ್ರೆ ನೈಟ್
ಗುರು ಮಲಗದ ಮೇಲೆ ನಮ್ಮ ಬೇರೆಯವರೆಲ್ಲ ಇಡೀ ಕ್ಲಾಸಲ್ಲಿ ವಿ ವರ್ ಆಲ್ಮೋಸ್ಟ್ 75 ಸ್ಟೂಡೆಂಟ್ಸ್. ಅದರಲ್ಲಿ 2 of us ವರ್ ಫ್ರಮ್ ಮ್ಯಾನೇಜ್ಮೆಂಟ್, ಐ ಮೀನ್ ಗೌರ್ಮೆಂಟ್ ಕೋಟಾ, ಮಿಕ್ಕಿದವರೆಲ್ಲ ಸಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಕೋಟಾ. ಎಲ್ಲ ದುಡ್ಡಿರೋರು, ಜಾಸ್ತಿ ನಾರ್ತ್ ಇಂಡಿಯನ್ಸ್ ಇರೋರು. ಸೊ ದೇ ನೀಡೆಡ್ ಹೆಲ್ಪ್ ವಿತ್ ಡ್ರಾಯಿಂಗ್. ಅವಾಗ್ಲೇ ನಾನ್ ಹೇಳ್ತಾ ಇರೋದು 89 ಅಲ್ಲೇ ವರ್ಕ್ ನ ಔಟ್ಸೋರ್ಸ್ ಮಾಡೋರು, ಇನ್ ದ ಸೆನ್ಸ್ ಬೇರೆಯವರು ಮಾಡಿ ಕೊಡೋರು ಅವರಿಗೆ. ಈಗ 20 ಶೀಟ್ ಮಾಡ್ಬೇಕಂದ್ರೆ 25 ರೂಪಾಯಿ ತಗೋ ಒಂದ್ ಶೀಟ್ಗೆ ಅಂತ ಕೊಡೋರು. ಸೊ ಅಲ್ಲೂ ಆ ಒಂದು ಕಷ್ಟ ಅನ್ನೋದು ಬಿಟ್ಕೊಡಕ್ ಆಗಲ್ಲ. ಸೊ ಏನ್ ಮಾಡ್ತಾ ಇದೆ, ನಮ್ಮ ಮನೆ ಹತ್ರ ಜೂನಿಯರ್ ಆರ್ಕಿಟೆಕ್ಟ್ಸ್ ಇದಾರೆ, ಅವ್ರ ಹತ್ರ ಬೇಕಾದ್ರೆ ನಾನು ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಇದೆ. ದೇ ಆಲ್ ನೋ ದ ಪ್ರೈಸ್. ನಾರ್ಮಲಿ ದೇ ಚಾರ್ಜ್ 25 rupees ಫಾರ್ ಎ ಶೀಟ್. ಸೊ 4 ಶೀಟ್ಗೆ ಒಂದು 100 rupees ಕೊಟ್ರೆ ಮಗುನ ಮಲಗಿಸ್ಬಿಟ್ಟು ರಾತ್ರಿ ನಾನು 10:30 ಸ್ಟಾರ್ಟ್ ಆದ್ರೆ ಮಧ್ಯರಾತ್ರಿ 2 ಗಂಟೆ 2:30ವರೆಗೂ ಶೀಟ್ ಮಾಡಿ ತಿರ್ಗಾ ಮಲ್ಗಿ 1 or 2 hours, ತಿರ್ಗಾ ಕರ್ಕೊಂಡು ಸೇಮ್ ರೊಟೀನ್, ಪಾತ್ರೆ ತೊಳಿ ಬಟ್ಟೆ